ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಸಂಜೆ ಟೈಮ್ ಏನಾದರೂ ತಿನ್ನಬೇಕು ಅಂತ ಅಂದರೆ ಆಚೆ ಹೋಗ್ತೀರಾ, ಅಯ್ಯೋ ಆಚೆ ತಿಂಡಿ ತಿನ್ನಬಾರ್ದಪ್ಪ, ಹೆಲ್ತ್ ಪ್ರಾಬ್ಲಮ್ಮು, ಯಾವ ಎಣ್ಣೆನಲ್ಲಿ ಬೇಯಿಸಿರ್ತಾರೋ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಬನ್ನಿ ಫ್ರೆಂಡ್ಸ್, ಇವತ್ತು ಸಂಜೆ ಟೈಮು ತುಂಬ ಸಿಂಪಲ್ಲಾಗಿ, ಕ್ರಿಸ್ಪಿಯಾಗಿ, ಟೇಸ್ಟಿಯಾಗಿ ಮಾಡೋವಂಥ ಸಮೋಸ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 3 ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ನಾನು ತೋರಿಸ್ತಿದ್ದೀನಲ್ವ ಸ್ಪೂನು, ಅದರಲ್ಲಿ 3 ಸ್ಪೂನಷ್ಟು ತೊಗೊತಾ ಇದ್ದೀನಿ. ನೀವು ಬೌಲಲ್ಲೂ ಬೇಕಿದ್ರೆ ಹಾಕೊಬೋದು. 2 ಸ್ಪೂನಷ್ಟು ಚಿರೋಟಿ ರವೆ ತೊಗೊತಾ ಇದ್ದೀನಿ. ಚಿರೋಟಿ ರವೆ ಅಂದರೆ ಸಣ್ಣಗೆ ಬರುತ್ತಲ್ವ, ಆ ಥರ ರವೆ ತೊಗೋಬೇಕು. ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. 2 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಹಾಕೊಂಡ್ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ಯಾಕಂದರೆ ರವೆ ಮತ್ತು ಗೋಧಿ ಹಿಟ್ಟು ಮೈದೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಬರೋಣ. ಈ ಟೈಮಲ್ಲಿ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಚಪಾತಿ ಹಿಟ್ಟಿನ ಥರ ಬರಬೇಕು. ಕಲಸಾದ್ಮೇಲೆ 1 ಅವರ್ ಮುಚ್ಚಿಟ್ಕೊತಾ ಇದ್ದೀನಿ. ಬೇಯಿಸಿರೋ ಆಲೂಗಡ್ಡೆನ ತುರ್ಕೊತಾ ಇದ್ದೀನಿ. 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಆಲೂಗಡ್ಡೆ ತುರಿದು ರೆಡಿಯಾಗಿದೆ. ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ಚಿಕ್ಕದಾಗಿರೋ 3 ಈರುಳ್ಳಿನ ತುಂಬಾ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ 4 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು. ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡರ್ 1 ಸ್ಪೂನು, ಪೆಪ್ಪರ್ ಪೌಡರ್ ಅರ್ಧ ಸ್ಪೂನು, ಚಾಟ್ ಮಸಾಲ ಅರ್ಧ ಸ್ಪೂನು, ಗರಂ ಮಸಾಲ 1 ಸ್ಪೂನು, ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಬಟ್ ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ನೀವು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಇವಾಗ ರೆಡಿ ಮಾಡ್ಕೊಂಡಿರೋ ಅಂಥ ಹಿಟ್ಟನ್ನು ಒತ್ಕೊಳ್ಳೋಣ ಬನ್ನಿ. ಮೈದಾ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಒತ್ಕೊಬೇಕಾಗುತ್ತೆ. ಸ್ವಲ್ಪ ತೆಳ್ಳಗೆ ಒತ್ಕೊಬೇಕು. ನಾವು ದೊಡ್ಡದಾಗಿ ಒತ್ಕೊಂಡ್ರೆ 3 ಸಮೋಸ ಆಗುತ್ತೆ. ಸ್ವಲ್ಪ ಚಿಕ್ಕದಾಗಿ ಅಂದರೆ ನಾರ್ಮಲ್ ಚಪಾತಿ ಹಿಟ್ಟಿನ ಸೈಜ್ಗೆ ಒತ್ಕೊಂಡ್ರೆ 2 ಸಮೋಸ ಮಾಡ್ಬೋದು. ನಾನಿಲ್ಲಿ 3 ಸ್ಪೂನ್ ಮೈದಾ ಅಂದರೆ ಕಮ್ಮಿ 1/4 kg ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡಿ, ಈಗ ಒತ್ತಿದ್ದು ರೆಡಿಯಾಗಿದೆ. ಒತ್ತಿದಂತನ ಚಪಾತಿ ಥರದನ್ನು ತವಾ ಮೇಲೆ ಬೇಯಿಸ್ಕೊತ ಬರೋಣ. ಅಂದರೆ ತೀರಾ ಚಪಾತಿ ಲೆವೆಲ್ಗೆ ಬೇಯಿಸಬಾರ್ದು. ಸ್ವಲ್ಪ ಹಸಿದು ಹೋಗೋ ಅಷ್ಟಕ್ಕೆ ಮಾತ್ರ ಆ ಕಡೆ ಈ ಕಡೆ ಸುಮ್ಮನೆ ಹಿಂಗೆ ಇಟ್ಬಿಟ್ಟು ತೆಗೆದ್ರೆ ಸಾಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ, ಆ ಥರ ಮಾಡ್ಕೋಬೇಕಾಗುತ್ತೆ. ಇವಾಗ ಅದನ್ನು ಎತ್ತಿಬಿಟ್ಟು ಕಟ್ ಮಾಡ್ಕೊಬೇಕಾಗುತ್ತೆ. ಆ ಕಡೆ ಈ ಕಡೆ ಸೈಡ್ ಬರೋ ಅಂಥ ಎಕ್ಸ್ಟ್ರಾ ಪೀಸ್ನ ಮಾತ್ರ ಕಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ವ, ಆ ಥರ. ನೋಡಿ, ಇವಾಗ ಮಧ್ಯದ 2 ಪೀಸು ಸಮೋಸಾಗೆ ಯೂಸ್ ಆಗುತ್ತೆ. ಆ ಕಡೆ ಈ ಕಡೆ ಬರೋ ಅಂಥ ಎಕ್ಸ್ಟ್ರಾ ಪೀಸ್ನ ನೀವು ಸಮೋಸ ಆದಮೇಲೆ ಎಣ್ಣೆಗೆ ಹಾಕ್ಬಿಟ್ಟು ಮಕ್ಳಿಗೆ ಕೊಡಿ, ತುಂಬ ಚೆನ್ನಾಗಿರುತ್ತೆ ಅದೂ. ನೋಡಿ, ಈ ಥರದ್ದು ನಾನು ಸುಮಾರು ಒತ್ತಿ ರೆಡಿ ಮಾಡಿಟ್ಕೊಂಡಿರ್ತೀನಿ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಆ ಥರದನ್ನ ಸುಮಾರೆಲ್ಲ ನಾನು ಒತ್ತಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಮೋಸದ ಹಿಟ್ಟನ್ನು ನಾವು ಆವಾಗ ಹಾಕ್ಕೊಂಡು ನೀಟಾಗಿ ಎಣ್ಣೆನಲ್ಲಿ ಬಿಡ್ಬೋದು. ನೋಡಿ, ಇದೆಲ್ಲ ಎಕ್ಸ್ಟ್ರಾ ಪೀಸ್ ಬಂದಿರೋ ಅಂಥದ್ದು. ಇವಾಗ ಸಮೋಸಾಗೆ ಹೇಗೆ ಶೇಪ್ ಕೊಡೋದು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಆ ಕಡೆ ತುದಿ ಇಟ್ಕೊಂಡ್ರು ಅದನ್ನು ನಮ್ಮ ಕಡೆಗೆ ಫೋಲ್ಡ್ ಮಾಡ್ಕೊಬೇಕು. ಮತ್ತು ಈ ಕಡೆ ಕಡೆ ಬರೋದನ್ನು ಮತ್ತೆ ನಮ್ಮ ಕಡೆಗೇ ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ನೋಡಿ ಕರೆಕ್ಟಾಗಿ ಶೇಪ್ ಬಂತು. ಹೇಳಬೇಕು ಅಂದರೆ ನಾವು ಇವಾಗ ಹೊರಗಡೆ ಹೋದಾಗ ಏನದು ಒಗ್ಗರಣೆ ಪುರಿ ಅಥವಾ ಚುರುಮುರಿಯನ್ನೆಲ್ಲ ತೊಗೋತೀವಲ್ವ, ಆ ಥರ ಬಂದುಬಿಡುತ್ತೆ. ಆ ಥರ ಶೇಪ್ ಬಂದಮೇಲೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಒಳಗಡೆ ಹಾಕ್ಕೊಂಡು ಮುಚ್ಕೋಬೇಕಾಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಲ್ವ, ಕರೆಕ್ಟಾಗಿ ಶೇಪ್ ಬಂದಿದೆ. ನಾನು ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಯಾಕಂದರೆ ಅದನ್ನು ಸಮೋಸದು ನಾವು ಎಲ್ಲಿ ಅಂಚನ್ನ ಮಡ್ಚುತ್ತೀವಿ ಅಲ್ಲಿಗೆ ಸವರ್ಬಿಟ್ಟು ಮಡ್ಚಿದ್ರೆ ಅದು ಅಂಟ್ಕೊಬಿಡುತ್ತೆ. ಎಣ್ಣೆನಲ್ಲಿ ಬೇಯಿಸುವಾಗ ಬಿಟ್ಕೊಂಡು ಬರಲ್ಲ. ಹಾಗಾಗಿ ಮೈದಾ ಹಿಟ್ಟನ್ನ ಅಂಚಿಗೆ ಸವರ್ಬಿಟ್ಟು ಮಡ್ಚ್ಕೊಬೇಕು.
ತುಂಬಾ ಈಸಿ. ನೀವು ಒಂದು ಮಾಡಿಕೊಂಡ್ರೆ ಸಾಕು, ಪದೇ ಪದೇ ಮಾಡ್ಕೊತಾನೆ ಇರ್ಬೋದು. ತುಂಬಾ ಈಸಿಯಾಗಿರುತ್ತೆ ಮತ್ತು ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂದರೆ ರವೆ ಹಾಕಿ ಮಾಡೋದ್ರಿಂದ ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಶೇಪ್ ಎಷ್ಟು ನೀಟಾಗಿ ಬಂದಿದೆ. ನೀವು ಬೇಕಾದರೆ ಈ ಥರದನ್ನ ಈ ಥರ ಲೇಯರ್ ಅಂದರೆ ಈ ಸೈಜ್ ಏನು ಬರುತ್ತೆ ಚಪಾತಿ ಹಿಟ್ಟಿನವರೆಗೆ, ಆ ಥರದನ್ನ ಸ್ವಲ್ಪ ಬೇಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 3-4 ದಿವಸದವರೆಗೆ ಮಾಡಿಕೊಂಡು ತಿನ್ನುವಾಗ ಸಮೋಸ ಥರ ಹಾಕ್ಕೊಂಡು ಹಿಟ್ಟು ಹಾಕ್ಕೊಂಡು ಬೇಯಿಸ್ಕೊಂಡು ತಿನ್ಬೋದು. ನೋಡಿ ಇವಾಗ ನಾನು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಮೋಸಗಳನ್ನ. ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕೊಂಬರೋಣ. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಒಂದೊಂದಾಗಿ ಹಾಕೊಂಡ್ಮೇಲೆ ಉಲ್ಟಾ ಮಾಡಿ ಬೇಯಿಸ್ಕೊತಾ ಬರಬೇಕು. ಕಲ್ಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಬೇಕು. ಕಂದು ಬಣ್ಣ ಅಂತಾರಲ್ವ, ಅಂದರೆ ಬ್ರೌನ್ ಕಲ್ಲರು, ಆ ಕಲರ್ ಬರೋವರೆಗೆ ಬೇಯಿಸ್ಕೊಬೇಕಾಗುತ್ತೆ. ನಾವು ಬಜ್ಜಿ ಬಂಡ ಎಲ್ಲ ಮಾಡ್ತೀವಲ್ವ, ಆ ಕಲರ್ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು. ವಾವ್, ನೋಡಿ ಈಗ ಸಮೋಸ ಅಂತೂ ಬೆಂದು ರೆಡಿ ಆಯಿತು. ಸರ್ವಿಂಗ್ ಮಾಡೋಣ ಬನ್ನಿ. ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೀವೊಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ಟ್ರೈ ಮಾಡಾದ್ಮೇಲೆ ಕಮೆಂಟ್ಸಲ್ಲಿ ಹಾಕೋದು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಬಿಸಿಯಾಗಿ ಕ್ರಿಸ್ಪಿಯಾಗಿ ಮಾಡಿರೋ ಅಂಥ ಆಲೂ ಸಮೋಸ ರೆಡಿ ಆಯಿತು. ಸರ್ವಿಂಗ್ ಮಾಡೋಣ. ಇವಾಗ ನಾನು ತೋರಿಸ್ತಿದ್ದೀನಿ ಬನ್ನಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ. ನೀವು ಇಲ್ಲಿ ಚಟ್ನಿ ಬೇಕಾದರೂ ಮಾಡ್ಕೊಬೋದು. ನಾನು ಟೊಮೆಟೊ ಸಾಸ್ ಹಾಕ್ಕೊಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಲ್ವ ನಾನು. ತುಂಬಾ ಚೆನ್ನಾಗಿ ಬರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಹೊಸಬ್ರೆಲ್ಲ ಆದ್ರೂ ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.